ಬಳ್ಳಾರಿ ಜೈಲಿಗೆ ಎರಡನೇ ಬಾರಿ ಎಂಟ್ರಿ ಕೊಡ್ತಾ ಇರೋದು ದರ್ಶನ್. ಇಂದು ಮತ್ತೆ ಬಳ್ಳಾರಿ ಜೈಲು ಮುಖ ನೋಡ್ತಾ ಇದ್ದಾರೆ ದರ್ಶನ್. ಮೊದಲು ಸಿನಿಮಾ ಶೂಟಿಂಗಿಗೆ ಇದೇ ಜೈಲಿಗೆ ಬಂದಿದ್ರು. ಅವತ್ತು ಭಾವಿಸಿರ್ಲಿಲ್ಲ ಅಂತ ಕಾಣುತ್ತೆ. ನಾನು ಒಂದು ಕೊಲೆ ಆರೋಪದ ಅಡಿಯಲ್ಲಿ ಜೈಲಿಗೆ ಅಪರಾಧಿಯ ಸ್ಥಾನದಲ್ಲಿ, ಆರೋಪಿಯ ಸ್ಥಾನದಲ್ಲಿ ಬರಬೇಕಾಗತ್ತೆ ಅಂತ ಭಾವಿಸಿರ್ಲಿಲ್ಲ ಅಂತ ಕಾಣುತ್ತೆ. ಶೂಟಿಂಗಿಗೆ ಅಂತ ಹೋಗಿದ್ರು, ಅವತ್ತು ಈ ಜೈಲು ನೋಡಿದ್ರು. ಇವಾಗ ಏನಾದ್ರೂ ದರ್ಶನ್ಗೆ ನನ್ನ ಬಳ್ಳಾರಿಗೆ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಆ ಜೈಲು ಯಾವ ಥರ ಇದೆ, ಏನು ಎತ್ತ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಿಮಗೂ ಕೂಡ ಗೊತ್ತಿರ್ಬೋದು, ಹಿಂದೆ ಚೌಕ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಚೌಕದಲ್ಲೂ ಕೂಡ ಜೈಲಲ್ಲಿ ಇರುವಂತ ಒಂದು ಸೀನ್, ಆ ಸೀನನ್ನ ಇದೇ ಜೈಲಲ್ಲಿ ಮಾಡಿದ್ರು. ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಚೌಕ ಸಿನಿಮಾದಲ್ಲಿ. ಅವತ್ತು ಅಲ್ಲಿಗೆ ಹೋಗಿ ಜೈಲಲ್ಲಿ ಫೈಟಿಂಗ್ ಮಾಡಿದಂಥ ದೃಶ್ಯ ಸೆರೆ ಹಿಡಿಯಲಾಗಿತ್ತು. ಆದರೆ ಇವತ್ತು ರಿಯಲ್ ಆಗಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವತ್ತು ಶೂಟಿಂಗು, ಇವತ್ತು ಕೊಲೆ ಕೇಸ್. ಬಳ್ಳಾರಿ ಜೈಲಿನ ದರ್ಶನ ಮಾಡುವಂತ ಅವಕಾಶ ಎರಡೆರಡು ಬಾರಿ ದರ್ಶನ್ಗೆ ಒದಗಿ ಬಂದಿದೆ. ಒಂದು ಸಿನಿಮಾ ಶೂಟಿಂಗಿಗೆ ಅವಕಾಶ ಕೊಟ್ಟಿದ್ದ ಭಾಗ್ಯ ಅವತ್ತು. ಇವತ್ತು ಇಲ್ಲಿ ಶೋ ಆಫ್ ಕೊಡೋಕೆ, ಬಿಲ್ಡಪ್ ಕೊಡೋಕೆ, ರಾಜಂತರ ಮೆರೆಯಕ್ಕೆ ಹೋಗಿ ಸಿಕ್ಕಂತ ದೌರ್ಭಾಗ್ಯ ನೋಡಿ. ಇದೇ ಸೀನು ಚೌಕ ಸಿನಿಮಾದ ಅತಿಥಿಯ ಪಾತ್ರದಲ್ಲಿ ಮಾಡಿದ್ದು ಇದೇ ಬಳ್ಳಾರಿ ಜೈಲು. ಇಲ್ಲೇ ಅವತ್ತು ಹೀರೋ ಥರ ಪೋಸ್ ಕೊಟ್ಟಿದ್ದು, ಹೀರೋನೇ ಅಲ್ವಾ, ಸೊ ಹೀರೋ ಥರ ಅವತ್ತು ಎಂಟ್ರಿ ಆಗಿದ್ರು. ಅವತ್ತಿನ ಕದರೇ ಬೇರೆ ಇತ್ತು. ಅವತ್ತು ಅಲ್ಲಿದ್ದಂಥ ಕೈದಿಗಳಿಗೆಲ್ಲ ಭಾರಿ ಖುಷಿಯಾಗಿತ್ತು, ನಾವಿವತ್ತು ಶೂಟಿಂಗ್ ಟೈಮಲ್ಲಿ ದರ್ಶನನ್ನೇನಾದರೂ ನೋಡ್ಬೋದೇನೋ ಅಂತ. ಆದರೆ ಇವತ್ತು ಸ್ವತಃ ಅಲ್ಲಿಗೆ ಕೊಲೆಯ ಆರೋಪದ ಅಡಿಯಲ್ಲಿ ಹೋಗ್ತಾ ಇದ್ದಾನೆ. ನೋಡಿ ಪರಿಸ್ಥಿತಿ ಅನ್ನೋದು ಹೇಗೆ ಮಾಡುತ್ತೆ ಅಂತ. ಮನುಷ್ಯನ ಕಾಲು ನೆಲದ ಮೇಲೆ ನಡೆಯದೆ ಬೇರೆ ಇನ್ನೇನೋ ಆಗ್ಬಿಟ್ರೆ ಹೀಗೆಲ್ಲ ಆಗುತ್ತೆ. ಅವತ್ತು ಹೋಗಿದ್ದು ಶೂಟಿಂಗಿಗೆ, ಇವತ್ತು ಹೋಗ್ತಾ ಇರೋದು ಪರಪ್ಪನ ಅಗ್ರಹಾರದಿಂದ ಎತ್ತಂಗಡಿ ಆಗಿ ಕೊಲೆ ಆರೋಪದ ಅಡಿಯಲ್ಲಿ. ಎಷ್ಟು ವ್ಯತ್ಯಾಸ ನೋಡಿ. ಸ್ಟಾರ್ ಆಗಿ ಎಲ್ಲಿರಬೇಕಾಗಿತ್ತು, ಸ್ಟಾರ್ ಆಗಿ ಹೇಗಿರಬೇಕಾಗಿತ್ತು, ಆ ಸಾಮಾನ್ಯ ಜ್ಞಾನವೇ ಈ ಮನುಷ್ಯನಿಗೆ ಇಲ್ಲದೆ ಹೋಯಿತು. ಅದರ ಪರಿಣಾಮ ಇವತ್ತು ಈ ಥರದೊಂದು ಪರಿಸ್ಥಿತಿಗೆ ಬಂದು ನಿಂತಿರೋದು. ಅವತ್ತು ಇದೇ ಬಳ್ಳಾರಿ ಜೈಲಲ್ಲಿ ಈ ಥರ ಎಲ್ಲ ಶೂಟಿಂಗ್ ಮಾಡಿದರು. ಹೊಡೆಯೋದು ಬಡಿಯೋದು ಎಲ್ಲ ಇತ್ತು ಅವತ್ತು. ಈ ಸಿನಿಮಾ ಸೂಪರ್ ಟೂಪರ್ ಹಿಟ್ ಆಗಿತ್ತು. ಆ್ಯಕ್ಚುಲಿ ಈ ಸಿನಿಮಾ ಸಾಕಷ್ಟು ಹೆಸರನ್ನು ತಂದು ಕೊಟ್ಟಿತ್ತು ಈ ಸಿನಿಮಾ ತಂಡಕ್ಕೆ. ಆದರೆ ಇದೀಗ ಅದೇ ಜೈಲಿಗೆ, ಸೇಮ್ ಜಾಗಕ್ಕೆ ಒಬ್ಬ ಕೊಲೆಯ ಆರೋಪವನ್ನು ಹೊತ್ತಿ ಹೋಗ್ತಾ ಇರೋದು.